ರೇಖಾ ಸಣ್ಣ ವಯಸ್ಸಿಂದನೂ ಪ್ರತಿಯೊಂದು ಕೆಲ್ಸಕ್ಕೂ ತನ್ನ ದೊಡ್ಡಕ್ಕನ್ ಮೇಲೆ ಡಿಪೆಂಡ್ ಆಗಿದ್ಲು. ಮಂಜುಗೆ ಮದ್ವೆ ಫಿಕ್ಸ್ ಆಗಿತ್ತು. ಒಂದು ದಿನ, ಇಲ್ಲಿವರೆಗೂ ನಾನ್ ನಿನ್ನನ್ನ ಚೆನ್ನಾಗ್ ನೋಡ್ಕೋತಾ ಇದ್ದೆ. ಇನ್ ಸ್ವಲ್ಪ ದಿನದಲ್ಲೇ ನಾನು ಹೊರಟೋಗ್ತಾ ಇದ್ದೀನಿ. ಆಮೇಲೆ ನೀನು ಅಮ್ಮನ್ ಜೊತೆ ಕೆಲ್ಸನೂ ಮಾಡ್ಬೇಕು, ನಿನ್ನ ಬಟ್ಟೆಗಳು ಕಬೋರ್ಡು ಎಲ್ಲಾನು ಚೆನ್ನಾಗಿಟ್ಕೋಬೇಕಾಗತ್ತೆ. ಹಾ ಸರಿ ಸರಿ, ಆವಾಗಿಂದ ಆವಾಗ ನೋಡ್ಕೊಳ್ಳೋಣ. ನೀನಿರೋವರ್ಗೂ ನಾನ್ ಯಾಕೆ ತಲೆ ಕೆಡಿಸ್ಕೋಬೇಕು? ಮಂಜುಗೆ ಕಣ್ತುಂಬಿ ಬರತ್ತೆ. ಪ್ರೀತಿಯಿಂದ ಅವಳ ಕೆನ್ನೆನ ಮುಟ್ತಾ, ನೀನ್ ನನ್ ಪ್ರೀತಿನ ತುಂಬಾ ಬಳಸ್ಕೋತಾ ಇದ್ಯಾ ರೇಖಾ. ಗಂಡನ್ ಮನೆಗ್ ಹೋದಾಗ ಹೇಗಿರ್ತ್ಯೋ ಏನ್ ಕತೆನೋ. ಗಂಡನ್ ಮನೆಗ್ ಹೋಗೋದಕ್ಕೆ ಇನ್ನೂ ಸಮಯ ಇದೆ ಅಕ್ಕ, ಮೊದ್ಲು ನೀನ್ ಹೋಗು. ಮಂಜುಗೆ ಮದ್ವೆ ಆದ್ಮೇಲೆ ರೇಖಾ ತುಂಬಾ ಅಳ್ತಾಳೆ. ಒಂದು ಭಾವುಕಳಾಗಿ, ಇನ್ನೊಂದು ಕೆಲ್ಸ ಎಲ್ಲ ತಲೆ ಮೇಲ್ ಬಿತ್ತಲ್ಲ ಅಂತ. ಅಮ್ಮ, ನಂಗೆ ಇಷ್ಟೊಂದ್ ಕೆಲ್ಸ ಮಾಡಕ್ ಆಗಲ್ಲ. ಇಷ್ಟೆಲ್ಲ ಕೆಲ್ಸ ನಾವೇ ಯಾಕೆ ಮಾಡ್ಬೇಕು? ಒಬ್ಳು ಕೆಲಸದವ್ಳನ್ನ ಇಟ್ಕೋಬಹುದಲ್ವಾ ಅಮ್ಮ? ನಂಗೆ ಕಾಲೇಜ್ ಕೆಲ್ಸ ತುಂಬಾ ಇದೆ ಅಮ್ಮ. ಇಷ್ಟು ದಿನ ಮಂಜು ಇದ್ಲು, ಹೇಗೋ ಎಲ್ಲಾ ಕೆಲ್ಸ ನೋಡ್ಕೊಂಡ್ ಹೋಗ್ತಿದ್ಲು. ಈಗ ಅವಳು ಹೋಗ್ತಿದ್ದಾಗೆ ನಿನ್ಗೆ ಕೆಲಸದವಳು ಬೇಕಾ? ಇಲ್ಲ, ನಿನ್ ಕೈಲಾಗಲ್ಲ ಅಂದ್ರೆ ಬಿಟ್ಬಿಡು, ನಾನೇ ಮಾಡ್ಕೋತೀನಿ. ನಿಧಾನವಾಗಿ ರೇಖಾ ಸೈಕಾಲಜಿನಲ್ಲಿ ಮಾಸ್ಟರ್ ಮಾಡ್ಕೋತಾಳೆ. ಮದ್ವೆ ಆದ್ಮೇಲೆ ಮನೆ ನಡೆಸ್ತಾ ಇರ್ತಾಳೆ. ಮದ್ವೆ ಮಾಡ್ಕೊಂಡು ಗಂಡನ್ ಮನೆಗ್ ಬಂದ ಮೇಲೆ ಅಲ್ಲಿ ನಾದ್ನಿ ರೀನಿ, ಬಾಮೈದ ವಿಜಯ್ ಇದ್ದ. ಸೊಸೆ ಬಂದಿರೋದ್ರಿಂದ ಅತ್ತೆಗೆ ನಂಬಿಕೆ ಇತ್ತು, ಅಡ್ಗೆ ಮನೆ ಮತ್ತೆ ಮನೆ ಕೆಲ್ಸನೆಲ್ಲ ಅವಳು ನಿಭಾಯಿಸ್ತಾಳೆ ಅಂತ. ರೇಖಾ ಬಂದು ಎಲ್ಲ ಜವಾಬ್ದಾರಿನೂ ಸಹ ಒತ್ಕೊಂಡಿದ್ಲು. ಅವ್ರ ಅತ್ತೆ ಹಿಂದೆ ಮುಂದೆ ಸುತ್ತಾ ಇದ್ಲು. ಅತ್ತೆ ಬನ್ನಿ, ನಿಮ್ ಕೂದ್ಲಿಗೆ ಕಲರಿಂಗ್ ಮಾಡ್ತೀನಿ, ನೀವ್ ತುಂಬಾ ಚೆನ್ನಾಗ್ ಕಾಣಿಸ್ತೀರಾ ಅತ್ತೆ. ಅಯ್ಯೋ ಬೇಡಮ್ಮ, ಈ ವಯಸ್ಸಾದ್ಮೇಲೆ ಇದೆಲ್ಲ ಯಾಕ್ ಬೇಕು? ಆದ್ರೆ ರೇಖಾ ಬಲ್ವಂತ ಮಾಡಿ ಕೂದ್ಲಿಗೆ ಕಲರ್ ಹಾಕ್ತಾಳೆ. ರೀನಿನ ಕೂಡ ತುಂಬಾ ಪ್ರೀತಿಸ್ತಾ ಇದ್ಲು. ವಿಜಯ್ ಜೊತೆನೂ ಸಿಕ್ಕಾಪಟ್ಟೆ ಮಾತಾಡ್ತಾ ಇದ್ಲು. ಅದ್ಗೆ ನನಗೆ ಈ ಸ್ಟ್ಯಾಟಿಕ್ಸ್ ಹೇಳ್ಕೊಡ್ತೀರಾ? ಹಾ ಖಂಡಿತ ಹೇಳ್ಕೊಡ್ತೀನಿ. ಇದು ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಆಗಿತ್ತು. ಮದ್ವೆ ಆಗಿ 3 ತಿಂಗಳಾಗಿತ್ತು. ಭಾನುವಾರದ ದಿನ ಎಲ್ರೂ ಹೊರಗಡೆ ಹೋಗೋ ಪ್ಲಾನ್ ಹಾಕಿದ್ರು. ಅಣ್ಣ, ಇವತ್ತು ಬೋಟಿಂಗ್ ಹೋಗೋಣ್ವಾ? ಗುಡ್ ಐಡಿಯಾ, ಒಳ್ಳೆ ಮಜಾ ಇರುತ್ತೆ. ಎಲ್ರೂ ಬೋಟಿಂಗ್ ಹೋಗ್ತಾರೆ. ಆದ್ರೆ ವಿಧಿ ಆಟನೇ ಬೇರೆ ಆಗಿತ್ತು. ಇದ್ದಕ್ಕಿದ್ದ ಹಾಗೆ ಬೋಟ್ ಓಡ್ಸೋನ ಬ್ಯಾಲೆನ್ಸ್ ತಪ್ಪೋಗತ್ತೆ. ಅಜಯ್ ಬೋಟ್ ತುದಿನಲ್ಲೇ ಕೂತಿದ್ರಿಂದ ನೀರೊಳಗಡೆ ಬಿದ್ದು ಹೋಗ್ತಾನೆ. ವಿಜಯ್ ಕೂಡ ನೀರೊಳಗಡೆ ಹಾರ್ತಾನೆ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಬರೀ ಕೈಯಲ್ಲಿ ವಾಪಸ್ ಬರ್ತಾನೆ. ದಡಕ್ ಬಂದು ಬಲೆ ಕೂಡ ಬೀಸ್ತಾರೆ. ಆದ್ರೆ ಅಜಯ್ ಸುಳಿವೇ ಇರೋದಿಲ್ಲ. ಇಡೀ ಕುಟುಂಬ ದುಃಖದಲ್ಲಿ ಮುಳುಗ್ ಹೋಗ್ತಾರೆ. ನಾನು ರೇಖಾ ಅಪ್ಪ ಅಮ್ಮನ್ಗೆ ಏನು ಅಂತ ಮುಖ ತೋರಿಸ್ಲಿ, ನನ್ ಮುದ್ದಿನ ಮಗ ಎಲ್ ಹೋದ? ಹಾಗ್ ಹೇಳ್ತಾ ಅಲ್ಲೇ ಪ್ರಜ್ಞೆ ತಪ್ಪ ಹೋಗ್ತಾರೆ. ಎಲ್ಲಾ ನೆಂಟ್ರು, ಸ್ವಲ್ಪ ದಿನಕ್ ಮುಂಚೆ ಮದ್ವೆಗ್ ಬಂದವರು ಎಲ್ರೂ ಕೂಡ ಬರ್ತಿರ್ತಾರೆ. ರೇಖಾ ಅಂತೂ ಮೂಗಿ ಆಗೋಗಿದ್ಲು. ಅವಳಿಗೆ ಮೊನ್ನೆ ತಾನೇ ಗೊತ್ತಾಗಿತ್ತು ಅವಳು ತಾಯಿ ಆಗ್ತಾ ಇದ್ದಾಳೆ ಅಂತ. ಅವ್ರಿಗೆ ಹುಟ್ಟೋ ಮಗು ಬಗ್ಗೆ ಗಂಡ ಹೆಂಡತಿ ಇಬ್ರು ತುಂಬಾನೇ ಕನಸು ಕಂಡಿದ್ರು. ಅವಳ ಅಪ್ಪ ಅಮ್ಮ ಮತ್ತೆ ಮಂಜು ಅಕ್ಕ ಕೂಡ ಅಲ್ಲಿಗ್ ಬಂದಿದ್ರು. ಆದ್ರೆ ಯಾರು ಅವಳನ್ನ ಅಳ್ಸೋಕಾಗ್ಲಿಲ್ಲ. ರೇಖಾ, ನಿನ್ ಅಮ್ಮನ್ ಜೊತೆ ಮನೆಗ್ ಬಾ. ಇಲ್ಲ ಅಕ್ಕ, ನಾನ್ ಎಲ್ಲಿಗೂ ಬರಲ್ಲ. ಮಮ್ಮಿ ಪಪ್ಪ ಮತ್ತೆ ಅಕ್ಕ ವಾಪಸ್ ಹೊರಟೋಗ್ತಾರೆ. ನಾನ್ ಬೋಟಿಂಗ್ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಅಣ್ಣಂಗ್ ಏನು ಆಗ್ತಾ ಇರ್ಲಿಲ್ಲ. ಮಾರನೇ ದಿನ ಅಜಯ್ನ ಅಜ್ಜಿ ಅಲ್ಲಿಗ್ ಬರ್ತಾರೆ. ಅಜಯ್ ತಾಯಿ, ಸೊಸೆಗೆ ಹೇಳಮ್ಮ ಅವಳ ಬಳೆಗಳನ್ನ ಹೊಡಿಬೇಕು ಅಂತ, ಮತ್ತೆ ಹಣೆನಲ್ಲಿರೋ ಕುಂಕುಮನೂ ಅಳಿಸ್ಬೇಕು. ರೇಖಾ ಬಾಯಿ ಮುಚ್ಕೊಂಡು ಎಲ್ಲಾನು ಸಹಿಸ್ಕೊತಾ ಇದ್ಲು. ಆದ್ರೆ ಅವಳ ಕಣ್ಣಲ್ಲಿ ಒಂದು ಹನಿ ಕೂಡ ನೀರ್ ಬರ್ಲಿಲ್ಲ. ಹೇಗಾದ್ರೂ ಮಾಡಿ ಅವಳನ್ನ ಅಳಿಸ್ರಪ್ಪ, ಇಲ್ಲಾಂದ್ರೆ ಆ ದುಃಖನ ಅವಳಿಗೆ ತಡ್ಕೊಳ್ಳೋದಕ್ಕ ಆಗಲ್ಲ. ಅಜ್ಜಮ್ಮ, ಅವ್ರ ಜೀವನದಲ್ಲಿ ಎಲ್ಲ ಮುಗ್ದೋಗಿದೆ. ಇದಕ್ಕಿನ್ನ ಅಪಾಯಕಾರಿ ಏನಿದೆ? ನೋಡಪ್ಪ, ನಾವು ಕೂಡ ವಿದ್ವೆ ಜೀವನನ ಕಳ್ದಿದೀವಿ. ಆದ್ರೆ ಅವಳ ತರ ನಾವ್ ಅಳ್ದೇ ಇರ್ಲಿಲ್ಲ. ನನ್ಗ ಅವಾಗ ಬರೀ 17 ವರ್ಷ. ನಿಮ್ ತಾತ ನನ್ನ ಬಿಟ್ಟು ಹೊರಟೋದ್ರು. ಆಗ ಅಜಯ್ನ ಅಪ್ಪ ಅಮ್ಮ ಅಲ್ಲಿಗೆ ಬರ್ತಾರೆ. ವಿಜಯ್, ಸ್ವಲ್ಪ ನನ್ ಜೊತೆ ಬಾ. ಏನ್ ವಿಷಯ ಅಪ್ಪ? ವಿಜಯ್, ರೇಖಾ ಅವ್ರ ಅಪ್ಪ ಫೋನ್ ಮಾಡಿದ್ರು. ಅವರು ರೇಖಾನ್ ವಾಪಸ್ ಕರ್ಕೊಂಡು ಹೋಗ್ತಾರಂತೆ. ಅಪ್ಪ, ಅತ್ಗೆನ ಕಳಿಸ್ಬಿಡಿ, ಅವ್ರಿಗೆ ಅದೇ ಒಳ್ಳೇದು. ವಿಜಯ್, ನಾನ್ ನಿನ್ನ ಹತ್ರ ಏನೋ ಹೇಳ್ಬೇಕು. ಹೇಳಿ ಅಪ್ಪ. ವಿಜಯ್, ನೀನ್ ರೇಖಾನೇ ಮದ್ವೆ ಆಗ್ಬಿಡಪ್ಪ. ಮನೆಯ ಮರ್ಯಾದೆ ಮನೆಯಲ್ಲೇ ಉಳಿಯುತ್ತೆ. ಅಪ್ಪ, ಇದು ಹೇಗ್ ಸಾಧ್ಯ? ನೀವೇ ತಾನೇ ನೀರು ಜೊತೆ ಮದ್ವೆನ ನಿಶ್ಚಯ ಮಾಡಿದೀರಾ. ನಾನು ನೀರುನೇ ಮದ್ವೆ ಆಗೋದು. ನಾನು ಅತ್ಗೆನ ಯಾವತ್ತೂ ಆ ದೃಷ್ಟಿಯಲ್ಲಿ ನೋಡೇ ಇಲ್ಲ. ವಿಜಯ್, ಅದು ನಮ್ಮ ದುರಾದೃಷ್ಟನೇ ಸರಿ. ನೀಲುನ ನಮ್ಮನೆ ಸೊಸೆ ಮಾಡ್ಕೊಳ್ಳೋದಕ್ಕಾಗಲ್ಲಪ್ಪ. ಅಜಯ್ ಮಗು ರೇಖಾ ಹೊಟ್ಟೆನಲ್ಲಿ ಬೆಳೀತಾ ಇದೆ. ಆ ಮಗು ಇಲ್ಲ ಅಂದಿದ್ರೆ ಅವಳನ್ನ ಬೇರೆಯವ್ರು ಕೊಟ್ಟು ಮದ್ವೆ ಮಾಡ್ಬೋದಾಗಿತ್ತು. ಆದ್ರೆ ನಾವು ಅಜಯ್ನ ಕೊನೆ ಗುರ್ತನ್ನ ಹೇಗ್ ಬಿಡೋದಕ್ ಸಾಧ್ಯ? ಅಮ್ಮ, ನೀವಂತೂ ನನ್ನ ಜೀವನವನ್ನೇ ನನ್ನಿಂದ ಕೇಳ್ತಾ ಇದ್ದೀರಾ. ನಾನ್ ಏನ್ ಮಾಡಕ್ಕಾಗುತ್ತೆ? ಹಾಗ್ ಹೇಳಿ ಅವನು ಮನೆಯಿಂದ ಆಚೆ ಬಂದು ನೇರವಾಗಿ ನೀಲು ಮನೆಗ್ ಹೋಗ್ತಾನೆ. ವಿಜಯ್,
ಅದ್ಕೆ ಹೇಗಿದ್ದಾರೆ? ತುಂಬಾ ದೊಡ್ಡ ದುರ್ಘಟನೆ ಆಗೋಯ್ತು ಪಾಪ ಅಲ್ವಾ? ಅವ್ರ ಮುಂದಿನ ಜೀವನನ ಹೇಗ್ ಕಳೀತಾರೆ? ನೀಲು, ಅಜಯ್ ಹೋದ್ಮೇಲೆ ನಮ್ಮ ಜೀವನದ ಮೇಲೂ ಗ್ರಹಣ ಬಂದಿದೆ. ಅಂದ್ರೆ ಅತ್ಗೆ ಅಜಯ್ ಮಗುಗೆ ತಾಯಿ ಆಗ್ತಿದ್ದಾರೆ. ಹಾಗಾಗಿ ನಾನು ಅವ್ರನ್ನ ಮದುವೆ ಮಾಡ್ಕೋಬೇಕು. ಆದ್ರೆ ವಿಜಯ್, ನನ್ ಗತಿ ಏನು? ನನ್ಗೆ ಅರ್ಥ ಆಗ್ತಿಲ್ಲ. ನಾನ್ ನನ್ ಜೀವನನ ತ್ಯಾಗ ಮಾಡ್ಲೇಬೇಕು. ಒಂದ್ ವೇಳೆ ಈಗಾಗ್ಲೇ ನಮ್ ಮದ್ವೆ ಆಗೋಗಿದ್ರೆ ಆಗೇನು? ಒಂದ್ ವೇಳೆ ಅಜಯ್ಗೆ ಏನೂ ಆಗಿರ್ಲಿಲ್ಲ ಅಂದ್ರೆ ಆಗೇನಾಗ್ತಿತ್ತು? ಈಗ ನಮ್ ಮುಂದೆ ಏನ್ ಸಮಸ್ಯೆ ಇದೆಯೋ ಅದ್ರ ಬಗ್ಗೆ ಮಾತಾಡು. ನಿನ್ಗೆ ಒಳ್ಳೆ ಜೋಡಿ ಸಿಕ್ಕೇ ಸಿಗ್ತಾನೆ. ನೀನ್ ಹೋಗೋ ವಿಜಯ್, ನನ್ ಬಗ್ಗೆ ಚಿಂತೆ ಮಾಡ್ಬೇಡ. ನನ್ಗೇನ್ ಮಾಡ್ಬೇಕೋ ಅದನ್ನ ನಾನೇ ಮಾಡ್ತೀನಿ. ವಿಜಯ್ ವಾಪಸ್ ಮನೆಗ್ ಬಂದು, ಅಪ್ಪ, ಅಮ್ಮ, ನಿಮ್ಗೆ ಹೇಗ್ ಬೇಕೋ ನಾನು ಹಾಗೆ ಮಾಡ್ತೀನಿ. ಆದ್ರೆ ನೀರನ್ ಮರೆಯೋದಕ್ಕೆ ಸಮಯ ಆಗುತ್ತೆ. ಹಾಗಾಗಿ ನನ್ನ ತಪ್ಪು ತಿಳ್ಕೊಬೇಡಿ. ನಾನು ರೇಖಾ ಅವ್ರ ಅಪ್ಪ ಅಮ್ಮನ್ಗೆ ಇದನ್ನ ಹೇಳ್ತೀನಿ, ನಮ್ ಸೊಸೆ ನಮ್ಮನೇಲೇ ಇರ್ಲಿ ಅಂತ. 1 ತಿಂಗಳ ನಂತರ, ಅಮ್ಮ, ಈ ಮದುವೆಯಲ್ಲಿ ಯಾವುದೇ ಅದ್ದೂರಿ ಇರಬಾರ್ದು. ಯಾರನ್ನೂ ಕರೆಯೋ ಅವಶ್ಯಕತೆ ಇಲ್ಲ. ನಾವು ಆರ್ಯ ಸಮಾಜದಲ್ಲಿ ಸಿಂಪಲ್ ಆಗಿ ಮದುವೆ ಮಾಡ್ಕೊಳ್ಳೋಣ. ರೇಖಾ ತಂದೆ ತಾಯಿ ಎದುರುಗಡೆ ವಿಜಯ್ ರೇಖಾಗೆ ತಾಳಿ ಕಟ್ತಾನೆ. ತನ್ನ ಮಗು ಬಗ್ಗೆ ಯೋಚನೆ ಮಾಡಿ ರೇಖಾ ಏನೂ ಮಾತಾಡೋದಿಲ್ಲ. ಮದ್ವೆ ನಂತರ, ನಾನ್ ನಿನ್ನ ಹತ್ರ ಏನೋ ಹೇಳ್ಬೇಕು. ಹೇಳು. ಪೂರ್ತಿಯಾಗಿ ನಮ್ಮ ಮನಸ್ಥಿತಿ ಬದಲಾಗೋವರೆಗೂ ಅಲ್ಲಿ ತನಕ ನಾವು ಗೆಳೆಯರಾಗೇ ಇರೋಣ. ವಿಜಯ್, ನೀನ್ ತುಂಬಾ ದೊಡ್ಡ ವ್ಯಕ್ತಿ. ಹಾಗ್ ಹೇಳ್ತಾನೆ ರೇಖಾ ಕಣ್ಣಲ್ಲಿ ನೀರ್ ಬರತ್ತೆ. ಅಜಯ್ನ ತಂದೆ ತಾಯಿ ತಮ್ಮ ಮಗನ್ನ ಕಳ್ಕೊಂಡ ದುಃಖನ ಮರ್ತು ವಿಧವೆ ಸೊಸೆಯ ಜೀವನನ ಸುಧಾರ್ಸೋದಿಕ್ಕೆ ಒಂದು ಒಳ್ಳೆ ಹೆಜ್ಜೆನ ಮುಂದೆ ಇಟ್ಟಿದ್ರು. ಒಂದೂರಲ್ಲಿ ರವೀನಾ ತನ್ನ ಅಪ್ಪ ಅಮ್ಮನ್ ಜೊತೆ ವಾಸ ಮಾಡ್ತಿದ್ಲು. ರವೀನಾ ಅಪ್ಪ ತುಂಬಾ ದೊಡ್ಡ ಬಿಸ್ನೆಸ್ ಮನ್ ಆಗಿದ್ದ. ರವೀನಾ ಶ್ರೀಮಂತ್ರ ಮನೆ ಹುಡುಗಿ ಆಗಿದ್ಲು. ಹಾಗಾಗಿ ಅವಳ ಓದು ಊರಲ್ಲೇ ದೊಡ್ಡ ಸ್ಕೂಲು ಮತ್ತೆ ಕಾಲೇಜಲ್ಲಾಗಿತ್ತು. ಆದ್ರೆ ಅವರ ಚಿಕ್ಕಪ್ಪ ಹಳ್ಳಿನಲ್ಲೇ ಇದ್ಕೊಂಡು ಹೊಲದ ಕೆಲ್ಸ ಮಾಡ್ತಾ ಇದ್ರು. ಅವ್ರಿಗೂ ಒಬ್ಳು ಮಗಳಿದ್ಲು. ಅವಳ ಹೆಸರು ಸಿಮ್ರನ್ ಅಂತ. ಅವಳು ಓದಿದ್ದು ಹಳ್ಳಿನಲ್ಲೇ. ರವೀನಾ ಓದು ಪೂರ್ತಿ ಆಗೋಗಿತ್ತು. ಈಗ ಅವಳಿಗೆ ಮದ್ವೆ ಫಿಕ್ಸ್ ಆಗಿತ್ತು. ಅದಕ್ಕೆ ಅವಳು ಹಳ್ಳಿಯಿಂದ 1 ತಿಂಗಳು ಮುಂಚೆನೆ ಸಿಮ್ರನ್ನ ಕರ್ಸ್ಕೊಂಡಿರ್ತಾಳೆ. ಯಾಕಂದ್ರೆ ಮನೆ ಕೆಲ್ಸ ನೋಡ್ಕೊಳ್ಳೋದಿಕ್ಕೆ. ಸಿಮ್ರನ್, ಯು ಆರ್ ಮೋಸ್ಟ್ ವೆಲ್ಕಮ್ ಇನ್ ಅವರ್ ಲಕ್ಸುರಿ ಹೌಸ್. ಓ, ನಿನಗೆ ಅರ್ಥ ಆಗಿಲ್ಲ ಅನ್ಸತ್ತೆ. ನಾನ್ ಹೇಳಿದ್ದೇನಂದ್ರೆ ನಮ್ಮ ದೊಡ್ಡ ಮನೆಗೆ ನಿನ್ಗೆ ಸ್ವಾಗತ ಅಂತ. ಥ್ಯಾಂಕ್ ಯು ಅಕ್ಕ. ಹಾ ಖಂಡಿತ. ಈಗ ನೀನ್ ಬಂದಿದ್ಯಲ್ಲ, ಎಲ್ಲಾನು ಕಲ್ತ್ಕೋದ್ಯಾ ಬಿಡು. ಹೇಗೂ ನೀನು ಹಳ್ಳಿನಲ್ಲಿ ಇಂಗ್ಲಿಷ್ ಅಂತೂ ಕಲ್ತಿರಲ್ಲ. ನಿಮ್ಮಪ್ಪ ನಿನ್ನನ್ನ ಸರ್ಕಾರಿ ಸ್ಕೂಲಲ್ಲಿ ಓದ್ಸಿರೋದಲ್ವಾ? ಅಕ್ಕ, ಹಳ್ಳಿನಲ್ಲಿ ಸರ್ಕಾರಿ ಸ್ಕೂಲೇ ಅಲ್ವಾ ಇರೋದು? ಹಾ ನನಗ್ ಅರ್ಥ ಆಯ್ತು. ಪ್ರೈವೇಟ್ ಸ್ಕೂಲ್ಗೆ ಹೋಗಕ್ಕೆ ನಿಮ್ಗೆ ಯೋಗ್ಯತೆ ಎಲ್ಲಿದೆ ನನಗ್ ಗೊತ್ತಿಲ್ವಾ? ಅಕ್ಕ, ಒಳಗ್ ಹೋಗೋಣ್ವಾ? ಹಾ ಖಂಡಿತ. ರವೀನಾ ಸಿಮ್ರನ್ನ ಒಳಗಡೆ ಕರ್ಕೊಂಡ್ ಹೋಗ್ತಾಳೆ. ಸಿಮ್ರನ್ ಬಡವರಾಗಿರೋದ್ರಿಂದ ಅವಳಿಗೆ ಸಿಕ್ಕಾಪಟ್ಟೆ ಬೈತಾಳೆ. ಸಿಮ್ರನ್ ಇಲ್ಲಿ ಇಡೀ ದಿನ ಕೆಲ್ಸ ಮಾಡ್ತಾ ಇದ್ಲು. ಜೊತೆಗೆ ಅವ್ರ ಹತ್ರ ಬೈಸ್ಕೋತಾ ಇದ್ಲು. ಅದಕ್ಕೆ ಸಿಮ್ರನ್ಗೆ ಇವತ್ತು ಅಳು ಬಂದೇ ಬಿಡ್ತು. ಅಪ್ಪ ನನ್ನನ್ನ ಎಲ್ಲಿ ಕಳ್ಸಿದಾರೆ, ಮತ್ತೆ ಅಮ್ಮ ಹೇಳಿದರೆ ಯಾರಿಗೂ ಉಲ್ಟಾ ಜವಾಬ್ ಕೊಡ್ಬೇಡ ಅಂತ. ಆದ್ರೆ ಈ ರವೀನಾ ತನ್ನ ಹದ್ದನ್ನ ಮೀರ್ ಬಿಟ್ಟಿದ್ದಾಳೆ. ಅಯ್ಯೋ ದೇವ್ರೆ, ನನ್ನನ್ ಯಾಕೆ ಇಷ್ಟೊಂದು ಬಡವಳನ್ನಾಗ್ ಮಾಡ್ದೆ? ನನ್ನ ಅಕ್ಕ ಕೂಡ ನನ್ನ ತಮಾಷೆ ಮಾಡ್ತಾಳೆ. ಆಗ ಹೊರಗಡೆಯಿಂದ ರವೀನಾ ಬರ್ತಾಳೆ. ಸಿಮ್ರನ್, ಈಗ ನೀನು ಬ್ಯುಸಿ ಆಗಿದ್ಯಾ? ಇಲ್ಲ ಅಕ್ಕ, ನಾನ್ ಖಂಡಿತ ಬ್ಯುಸಿ ಇಲ್ಲ. ನಾನ್ ಫ್ರೀ ಆಗೇ ಇದ್ದೀನಿ. ಸರಿ, ಹಾಗಾದ್ರೆ ಮಾರ್ಕೆಟ್ ಹೋಗೋಣ ಬಾ. ನನ್ನ ಫ್ರೆಂಡ್ಸು ಬರ್ತಾ ಇದ್ದಾರೆ. ಒಳ್ಳೆ ಬಟ್ಟೆ ಹಾಕೋ. ಅಕ್ಕ, ನನ್ ಹತ್ರ ಸಲ್ವಾರ್ ಸೂಟ್ಸೇ ಇರೋದು. ಇದನ್ ಬಿಟ್ಟು ನಾನ್ ಬೇರೆ ಏನ್ ಹಾಕೊಳ್ಳಿ? ಅರೆ ಯಾರ್, ನೀವ್ ಹಳ್ಳಿ ಜನ ಇದೀರಲ್ಲ, ಅದೇನು ಅಂತ ಬಟ್ಟೆ ಹಾಕೋತಿರೋ. ಸರಿ ಬಿಡು, ಈಗ ಅದನ್ನೇ ಹಾಕೋ. ನಾನ್ ಹೊರಗಡೆ ನಿನ್ಗೋಸ್ಕರ ಟಾಪ್ ಕೊಡಿಸ್ತೀನಿ. ರವೀನಾ ಸಿಮ್ರನ್ನ ಕರ್ಕೊಂಡು ಮಾರ್ಕೆಟ್ಗೆ ಶಾಪಿಂಗ್ಗೆ ಅಂತ ಹೋಗ್ತಾಳೆ. ರವೀನಾ ಸಿಮ್ರನ್ನ ಕರ್ಕೊಂಡು ಎಲ್ಲದಕ್ಕಿಂತ ಮುಂಚೆ ಲೆಹೆಂಗಾ ಅಂಗಡಿಗೆ ಹೋಗ್ತಾಳೆ. ನನ್ಗಂತೂ ಈ ಲೆಹೆಂಗಾ ಇಷ್ಟ ಆಯ್ತು. ಇದ್ರ ಬೆಲೆ ಪೂರ್ತಿ 25,000. ಹೌದಕ್ಕ, ಇದನ್ನ ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ. ಹಾ, ಆದ್ರೆ ನೀನ್ ಇದ್ರ ಕನಸ್ ಕಾಣ್ಬೋದು ಅಷ್ಟೇ. ಯಾಕಂದ್ರೆ ನಿನ್ ಮದ್ವೆ ಹಾಕೊಂಡಿರೋ ಬಟ್ಟೆಲೇ ಆಗತ್ತೆ. ನಡಿಯಕ್ಕ, ಬೇರೆ ಎಲ್ಲಾದ್ರೂ ಹೋಗೋಣ. ಅಯ್ಯೋ, ಇದು ನನ್ ಮದ್ವೆ ಶಾಪಿಂಗ್ ನಡೀತಾ ಇರೋದು. ಹೀಗ್ ನಡಿಯತ್ತಾ? ಹೀಗ್ ಬಂದು ಹೀಗ್ ಹೋಗೋಕೆ? ಈ ಊರಿನ ದೊಡ್ಡ ಬಿಸ್ನೆಸ್ ಮಗಳು ರವೀನಾ ಮದ್ವೆ ಆಗ್ತಾ ಇರೋದು, ಹಳ್ಳಿ ರೈತನ್ ಮಗಳದಲ್ಲ. ಅಕ್ಕ, ಪ್ರತಿ ಒಂದ್ ಮಾತಿಗೂ ನಮ್ಮಪ್ಪನ್ ಯಾಕೆ ಅವಮಾನ ಮಾಡ್ತೀಯ ನೀನು? ಓ, ಮಗುಗೆ ಬೇಜಾರಾಯ್ತಾ? ಸಾರಿ ಪುಟ್ಟ, ನನಗ್ ಗೊತ್ತೇ ಇರ್ಲಿಲ್ಲ
ನಿಮ್ಮ ಅಪ್ಪನ ಹತ್ರ ಮರ್ಸಿಡೀಸ್ ಇದೆ ಅಂತ. ನಾನ್ ಏನೇನೋ ಹೇಳ್ಬಿಟ್ಟೆ. ಆಯ್ತಾಯ್ತು, ನಡಿ ಈಗ. ಬಾ ನಾನ್ ನಿನಗೂ ಬಟ್ಟೆ ಕೊಡಿಸ್ತೀನಿ, ಇಲ್ಲ ಅಂದ್ರೆ ನನ್ ಫ್ರೆಂಡ್ಸ್ ಬಂದ್ಬಿಡ್ತಾರೆ ಅಷ್ಟೇ. ಬೇಡ, ನನ್ಗೆ ಯಾರು ಏನು ಕೊಡ್ಸೋದ್ ಬೇಕಾಗಿಲ್ಲ. ಸರಿ ಬಿಡು, ನಿನಗೇನು ಬೇಕಾಗಿಲ್ಲ ಅಂದ್ರೆ ನನ್ನ ಬೇರೆ ಶಾಪಿಂಗ್ ನ ಮುಗಿಸ್ಕೋತೀನಿ. ನನ್ಗೇನು ಬೇಜಾರಾಗಲ್ಲ. ತಗೋ, ಈ ಬ್ಯಾಗ್ ಅನ್ನ ಹಿಡ್ಕೊ ನೀನೀಗ. ಸಿಮ್ರನ್ ಲೆಹೆಂಗಾ ಬ್ಯಾಗ್ ಅನ್ನ ಹಿಡ್ಕೊಂಡು ಸುಮ್ನೆ ಅವಳ ಹಿಂದೆ ಹೋಗ್ತಾ ಇರ್ತಾಳೆ. ಆಗ ಅದೇ ಸಮಯಕ್ಕೆ ರವೀನಾ ಫ್ರೆಂಡ್ಸ್ ಇಬ್ರು ಬರ್ತಾರೆ. ಅವರು ತುಂಬಾ ಹೊತ್ತಿನ ತನಕ ಮಾತಾಡ್ತಾ ನಿಂತ್ಕೋತಾರೆ. ಆಗ ಅವ್ರ ಫ್ರೆಂಡ್ಸ್ ಅಲ್ಲಿ ಒಬ್ಳು ಹೇಳ್ತಾಳೆ, ರವೀನಾ, ಇವಳು ಯಾರು? ಯಾರ್ ನೀವಿದಿರಲ್ಲ, ನೋಡಿದ್ರೆ ಗೊತ್ತಾಗಲ್ವಾ ನಿಮ್ಗೆ? ಅವಳ ಬಟ್ಟೆನ ನೋಡು. ನಮ್ಮನೆ ಕೆಲಸದವಳು ಜೊತೆಲ್ ಕರ್ಕೊಂಡ್ ಬಂದೆ, ನನ್ಗೆ ಹೆಲ್ಪ್ ಆಗ್ಲಿ ಅಂತ. ಹಾ ಯಾರ್, ಕೆಲಸದವ್ರಿದ್ರೆ ಎಲ್ಲ ಕೆಲ್ಸ ಎಷ್ಟ್ ಈಸಿ ಆಗತ್ತೆ ಅಲ್ವಾ? ಈ ಮಾತನ್ನ ಸಿಮ್ರನ್ ಕೂಡ ಕೇಳಿಸ್ಕೊತಾಳೆ. ಮತ್ತೆ ಅವಳ ಕಣ್ಣಲ್ಲಿ ನೀರ್ ಬರತ್ತೆ. ಸಿಮ್ರನ್ ನಿರ್ಧಾರ ಮಾಡ್ತಾಳೆ, ಇನ್ ಮುಂದೆ ಈ ಊರಲ್ಲಿ ನಾನಿರಲ್ಲ ಅಂತ. ಅಕ್ಕ, ನಾನ್ ನನ್ನ ಹಳ್ಳಿಗೆ ಹೋಗ್ತಾ ಇದ್ದೀನಿ. ಹಾ ಹೋಗು, ನಾನೇ ನಿನ್ನ ತಡಿತಾ ಇದ್ದೀನಾ? ಆದ್ರೆ ಇವತ್ತೊಂದು ದಿನ ಉಳ್ಕೋ, ಯಾಕಂದ್ರೆ ಇವತ್ ಹುಡ್ಗ ನನ್ನ ಮೀಟ್ ಮಾಡಕ್ ಬರ್ತಿದ್ದಾನೆ. ನೀನ್ ನನ್ ಮುದ್ದಿನ ತಂಗಿ ಅಲ್ವಾ, ಇವತ್ತು ನನ್ಗೊಂದಿನ ಹೆಲ್ಪ್ ಮಾಡು. ಸರಿ, ಇವತ್ತೊಂದು ದಿನ ಉಳ್ಕೋತೀನಿ, ಆದ್ರೆ ನಾಳೆ ನಾನು ಹೊರಟ್ಬಿಡ್ತೀನಿ. ಆಯ್ತು, ನಿನ್ಗಿಲ್ಲಿರೋದಕ್ ಮನ್ಸಿಲ್ಲ ಅಂದ್ರೆ ನಾನೇ ನಿನ್ನ ಬಿಟ್ಟು ಬರ್ತೀನಿ. ಹೇಳ್ಬೇಕಂದ್ರೆ ಈ ಮನೇಲಿ ನಿನ್ಗೆ ಏನ್ ಕಮ್ಮಿ ಆಗಿದೆ? ಎಲ್ಲ ಜಾಸ್ತಿನೇ ಇದೆ ಅಲ್ಲ. ಸಿಮ್ರನ್ ರವೀನಾ ಮಾತನ್ನ ಕೇಳ್ತಾಳೆ. ಮತ್ತೆ ಸಂಜೆ ಮದ್ವೆ ಹುಡ್ಗ ವಿಜಯ್ ಕೂಡ ಬರ್ತಾನೆ. ಸಿಮ್ರನ್ ಅವನನ್ನ ತುಂಬಾ ಚೆನ್ನಾಗ್ ನೋಡ್ಕೋತಾಳೆ. ವಿಜಯ್ ಅಲ್ಲಿಂದ ಹೊರಟೋಗ್ತಾನೆ. ಮತ್ತೆ ಮದ್ವೆ ಡೇಟ್ ಕೂಡ ಫಿಕ್ಸ್ ಆಗತ್ತೆ. ಆದ್ರೆ ಸಿಮ್ರನ್ ತನ್ನ ಮನೆಗ್ ವಾಪಸ್ ಹೋಗ್ಲಿಲ್ಲ. ಅವಳು ರವೀನಾ ಹತ್ರನೇ ಉಳ್ಕೋತಾಳೆ. ಮತ್ತೆ ಎಲ್ರೂ ಕಾಯ್ತಾ ಇದ್ದಂತ ಆ ದಿನ ಕೂಡ ಬಂದೇ ಬಿಡ್ತು. ಮತ್ತೆ ರವೀನಾ ಅಪ್ಪ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ರು. ಹಳ್ಳಿಯಿಂದ ಸಿಮ್ರನ್ ಅಪ್ಪ ಅಮ್ಮ ಸಹ ಬಂದಿದ್ರು. ಉಂಗ್ರ ಬದಲಾಯಿಸೋಂತ ಶಾಸ್ತ್ರ ಶುರುವಾಯ್ತು. ನಾನು ರವೀನಾಗೆ ಉಂಗ್ರ ತೋರ್ಸೋದಿಲ್ಲ. ಎಷ್ಟು ಧೈರ್ಯ ನಿನ್ಗೆ ಎಲ್ರು ಮುಂದೆ ಈ ರೀತಿ ಮಾತಾಡೋದಿಕ್ಕೆ? ನಿನಗ್ ಗೊತ್ತಿಲ್ವಾ, ಈ ಊರಲ್ಲೇ ದೊಡ್ಡ ಶ್ರೀಮಂತ್ರ ಮಗಳ ನಾನು. ನನಗ್ ನಿನ್ ಬಗ್ಗೆ ಎಲ್ಲ ಗೊತ್ತಿದೆ, ಅದಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದೀನಿ. ನಾನ್ ಸಿಮ್ರನ್ ನಮ್ಮ ಮದ್ವೆ ಆಗ್ತೀನಿ. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಅವಳ ಬಗ್ಗೆ ಗೊತ್ತಾ ನಿನ್ಗೆ? ನನಗೆ ನಿನ್ಗಿನ ಮುಂಚೆ ಸಿಮ್ರನ್ ಗೊತ್ತಿತ್ತು. ಆಮೇಲೆ ಇನ್ನೊಂದು, ಈ ಎಲ್ಲ ಆಟ ನಾಡಿದ್ದು ನಿನ್ನ ಮುಖವಾಡನ ಬಯಲ್ ಮಾಡೋದಕ್ಕೆ. ನೀನ್ ಹಣದಲ್ಲಿ ಶ್ರೀಮಂತ ಇರ್ಬೋದು, ಆದ್ರೆ ನನಗೆ ಧೂಳಿಗೆ ಸಮಾನ, ಯಾಕಂದ್ರೆ ನಿನ್ನಲ್ಲಿ ಹೃದಯ ಇಲ್ಲ. ಆದ್ರೆ ಸಿಮ್ರನ್ಗೆ ಹಣದಲ್ಲಿ ಬಡತನ ಇರ್ಬೋದು, ಆದ್ರೆ ಅವಳ ಹೃದಯ ಶ್ರೀಮಂತವಾದದ್ದು. ಮತ್ತೆ ಅವಳು ಊರಿನ ಮಕ್ಕಳಿಗೆಲ್ಲ ದಿನ ಫ್ರೀ ಆಗಿ ಪಾಠ ಹೇಳ್ಕೊಡ್ತಾಳೆ. ಅವ್ರ ಊರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಕೋಚಿಂಗ್ ಸೆಂಟರ್ ಕೂಡ ಇದೆ, ಅದು ಕೂಡ ಪೂರ್ತಿ ಫ್ರೀ. ನಮ್ಮಿಬ್ಬರಿಗೂ ಒಬ್ರನ್ನೊಬ್ರು ಮೊದ್ಲಿಂದನೂ ಗೊತ್ತಿತ್ತು. ನಿನ್ನ ಸ್ವಯರೂಪನ ತಿಳ್ಕೊಳ್ಳೋದಕ್ಕೆ ಇದೆಲ್ಲ ಮಾಡಿದ್ವಿ. ವಿಜಯ್ ಮತ್ತೆ ಸಿಮ್ರನ್ಗೆ ಮದ್ವೆ ಆಗತ್ತೆ. ಮತ್ತೆ ರವೀನಾ ದುರಹಂಕಾರ ಚೂರ್ ಚೂರ್ ಆಗೋಗತ್ತೆ.